ವಿಶೇಷ ಐತಿ. ಅಲ್ಲಿ ಬಹಳಷ್ಟು ಜನರನ್ನ ಭಯದ ವಾತಾವರಣದಾಗ ಇಟ್ಟು ನಡೆಸ್ಕೋಬೇಕಂತಾರ. ಅಲ್ಲಿ ಫಾಲ್ಸ್ ಕೇಸ್ ಹಾಕ್ತಾರ. ಅದಕ್ಕೆ ಗೌರ್ಮೆಂಟ್ ಅವ್ರದೇ ಇತ್ತು, ಅಧಿಕಾರಿಗಳು ಅವರೇ ಇದ್ರು, ಅವ್ರು ಹೇಳಿದ್ನಿ ಕೇಸ್ ಮಾಡ್ತಾರ. ಯಾರಾದ್ರೂ ಜನ ಅಧಿಕಾರಿಗಳು ಮಾಡ್ತಾರ. ಆನಂದ್ ಸಿಂಗ್ ಅವರು ಸಚಿವರಾಗಿದ್ದಾಗ ಈಗ ಸಚಿವರ ಪತ್ರದ ಮ್ಯಾಗ ಅಧಿಕಾರಿಗಳು ಟ್ರಾನ್ಸ್ಫರ್ ಬರ್ತಾರ. ಅವ್ರು ಹೇಳಿದ್ ಕೇಳ್ತಾರೆ, ಬರ್ಲಿ ಅಭಿವೃದ್ಧಿಗೆ ಬಳಸ್ಕೊಳ್ಳಿ, ಆದ್ರೆ ಜನರಿಗೆ ಎದುರಿಸಕ್ ಬಳಸಬಾರ್ದು. ಇವತ್ತು ಹೊಸಪೇಟೆಯಲ್ಲಿ ಏನ್ ನಡೀತೈತಿ? ಯಾವ್ದಾದ್ರು ಒಂದ್ ಸ್ಪೀಚರ್ ಆನಂದ್ ಸಿಂಗ್ ನನ್ನ ಅಭಿವೃದ್ಧಿ ನೋಡಿ ಓಟ್ ಹಾಕ್ರಿ ಅಂತ ಕೇಳಿ ಅಲ್ಲ, ನಿಮ್ ಪತ್ರಕರ್ತರ ಅಲ್ಲಿ ಅದಾರ. ನಾನು ಬಹಳ ಸಾರಿ ಪ್ರಶ್ನೆ ಮಾಡಿ, ಅಭಿವೃದ್ಧಿ ನೋಡಿ ಓಟ್ ಹಾಕ್ರಿ, ನಾನು ಇಷ್ಟ ಅಭಿವೃದ್ಧಿ ನೋಡಿ ಓಟ್ ಹಾಕ್ರಿ ಅಂತ ಕೇಳಿ ಎಲ್ಲ ಸೆಟಲ್ಮೆಂಟ್. ಶಾಲಾ ಕೇಂದ್ರ ಇಟ್ಟು, ಶಾಲಾ ಕೇಂದ್ರ ಇಟ್ಟು, ಹೊರಗೆ ಬಂದ್ರೆ ಎಷ್ಟು, ಒಳಗಿದ್ರೆ ಎಷ್ಟು. ಇದು ಓಪನ್ ಸೀಕ್ರೆಟ್. ಹೊಸಪೇಟೆ ಓಪನ್ ಸೀಕ್ರೆಟ್. ಕಾಂಗ್ರೆಸ್ ಕೂಡ ಹೊಸಪೇಟೆ ಚುನಾವಣೆ ಅಂದ್ರೆ, ವಿಜಯನಗರ ಕ್ಷೇತ್ರ ಚುನಾವಣೆ ಅಂದ್ರೆ ಅಲ್ಲಿರೋದು ಎರಡೇ. ಜನ ಬದಲಾವಣೆ ಬಯಸ್ತದ್ರ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕಂತ. ಅವರು ಅವ್ರ ಹತ್ರ ಹಣ ಐತಿ, ಹಣದ ಮೇಲೆ ನಾವು ಜನರ ಖರೀದಿ ಮಾಡಿ ಓಟ್ ಹಾಕ್ಸಬೇಕಂತ. ನಾನು ಇದನ್ನ ಮೊನ್ನೆ ಹೇಳಿದ್ದೀನಿ. ವಿಜಯನಗರ ಕ್ಷೇತ್ರದ ಚುನಾವಣೆ ಜನ ಬಲ ವರ್ಸಸ್ ಹಣ ಬಲ ಅಲ್ಲ. ಕಾಂಗ್ರೆಸ್ ನಲ್ಲಿ ಅಲ್ಲಿ ಸಾಕಷ್ಟು ಬಣಗಳಿದ್ದಾವೆ, ಅದು ಕಾಂಗ್ರೆಸ್ಗೆ ಇಲ್ಲಿ ಹೊರತಾಗಲ್ಲ ಅಂತ. ಯಾವ ಬಣನೂ ಇಲ್ಲ. ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಿನಿಂದ ನಾವು 11 ಜನ ಆಕಾಂಕ್ಷಿಗಳು ಜೊತೆಗಿದ್ದು ಕೆಲಸ ಮಾಡಕತ್ತೀವಿ. ಈಗ ತಾವು ಹೋಗಿದ್ದೆ, ನಾನು ನಾಮಿನೇಷನ್ಗೆ ಹೋಗಿದ್ದೆ, ಪ್ರಚಾರಕ್ಕೆ ಹೋಗಿದ್ದೆ. ನಾವು ಮಾಡ್ತಾ ಇದೀವಿ. ನಮ್ದು ಆರೋಗ್ಯಕರ ಸ್ಪರ್ಧೆ ಇತ್ತು ನಮ್ಮ ಪಾರ್ಟಿಯಲ್ಲಿ. ನಾವೆಲ್ಲರೂ ಕೂಡ ಪಾರ್ಟಿನ ಅಷ್ಟೇ ನಾವು ಸ್ಪರ್ಧಾತ್ಮಕವಾಗಿ ನಾವು ಪಾರ್ಟಿ ಸಂಘಟನೆ ಮಾಡಿದ್ವಿ. ಆಗ ಎಲ್ಲೋ ಒಬ್ಬರಿಗೆ ಕೊಡೋದು. ಯಾವ ಪಾರ್ಟಿಗಾದ್ರೂ ಬಿಜೆಪಿಗಾದ್ರು ಒಬ್ಬರಿಗೆ ಕೊಡ್ತಾರೆ, ಕಾಂಗ್ರೆಸ್ನಾಗಾದ್ರು ಒಬ್ಬರಿಗೆ ಕೊಡ್ತಾರೆ. ನಮ್ಮಾರು ಕೊಟ್ಟಾರ, ನಾವೆಲ್ಲರೂ ಕೂಡ ಮಾತಾಡಿ ಕಾಂಗ್ರೆಸ್ ಗೆಲ್ಸ್ಬೇಕಂತ ಹೋರಾಟ ಮಾಡ್ತೀವಿ. ಅಲ್ಲಿ ಪಕ್ಷದಲ್ಲಿ ಒಂದೇ ಮಾನದಂಡದಾಗ ಆಗೋಲ್ಲ. ಗೆಲುವರು ನೋಡ್ತಾರ, ಪಕ್ಷ ನಿಷ್ಠೆನೂ ನೋಡ್ತಾರ, ಎಲ್ಲ ಇದರಲ್ಲಿ ನೋಡ್ಕೊಂಡು ಆಯ್ಕೆ ಎಲ್ಲರೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ವಿ. ಪಕ್ಷಕ್ಕೆ ತೀರ್ಮಾನ ಮಾಡ್ಬೇಕಾದ್ರೆ ರಾಜ್ಯದ ಎಲ್ಲವನ್ನು ಇತರ ದೃಷ್ಟಿಯಿಂದ ಒಂದು ತೀರ್ಮಾನ ತೆಗೆದುಕೊಂಡಿರುತ್ತೆ. ಅದನ್ನ ನಮಗೂ ಕೂಡ ಹೇಳ್ಯಾರ, ಯಾವ ಇತರ ದೃಷ್ಟಿಯಿಂದ ತಗೊಂಡಿವಿ ಅಂತ ಅವನ್ನೆಲ್ಲ ಹೇಳಕ್ಕಾಗಲ್ಲ. ಏನಾಗೈತಿ, ಯಾವ ದೃಷ್ಟಿಯಿಂದ ನಾವು ಈ ತೀರ್ಮಾನ ತೆಗೆದುಕೊಂಡಿವಿ ಅಂತೇಳಿ ಅದನ್ನ ಹೇಳ್ಯಾರ. ಮಾಡ್ಯಾರ. ನಾವೆಲ್ಲರೂ ಕೂಡ ಪಾರ್ಟಿಗೆ ನಾವು ಸಂಘಟನೆ ಮಾಡ್ತೀವಿ, ವೈಯಕ್ತಿಕ ಅಲ್ಲ. ನಾವೆಲ್ಲರೂ ದುಡಿಯೋದು ಕೂಡ ಪಾರ್ಟಿಗೆ. ಯಾರಿಗೆ ಕೊಟ್ಟರು ಗೆಲ್ಲಿಸ್ತಿದ್ದೀವಿ ಅದನ್ನ ಹೇಳಿವಿ.